ಸ್ವಾಗತ. ನಾನು ಚಿರಸ್ ಮಾಧುರ್ಮಣಿ. ಇವತ್ತಿನ ಹೆಡ್ಲೈನ್ಸ್. ನೇಹಾ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ದುರ್ಘಟನೆ. 14 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಗರ್ಭಿಣಿ ಮಾಡಿದ ಯುವಕ. ಅನ್ಯ ಕೋಮಿನ ಯುವಕನ ವಿರುದ್ಧ ಸಿಡಿದೆದ್ದ ಹಿಂದೂ ಕಾರ್ಯಕರ್ತರು. ಮಳೆಗೆ ತಂಪಾಯಿತು ಇಡೀ ಸಾಂಸ್ಕೃತಿಕ ರಾಜಧಾನಿಗೆ ಹೊಸ ಕಳೆ. ಸಕ್ಕರೆ ನಾಡಿಗೂ ಮೊದಲ ಮಳೆಯ ಸಿಂಚನ. ಕೆಲವು ಕಡೆ ಅನಾಹುತ. ಆನೇಕಲ್ಲು ಮಳೆಗೆ ಚಾಮರಾಜನಗರ ಅನ್ನದಾತರು ಕಂಗಾಲು. 2 ಎಫ್ಐಆರ್ನಿಂದ HD ರೇವಣ್ಣ ಕಂಗಾಲು. 364A ಅಪಹರಣ, 364 ಅಕ್ರಮ ಬಂಧನ, ಜಾಮೀನು ರಹಿತ ಸೆಕ್ಷನ್. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ. ಮಳೆರಾಯ ಮಾಡಿದ ಅನಾಹುತ. ಚಲಿಸುತ್ತಿದ್ದ ಬಸ್ ಮೇಲೆ ಉರುಳಿ ಬಿದ್ದ ವಿದ್ಯುತ್ ಕಂಬಗಳು. ಬಸ್ನಲ್ಲಿ ಮಕ್ಕಳು, ವಿದ್ಯಾರ್ಥಿಗಳೇ ಹೆಚ್ಚು ಮಂದಿ ಇದ್ದರು. ಪ್ರಜ್ವಲ್ ಕೇಸ್ನಿಂದ ಕಮಲಕ್ಕೂ ಕಪ್ಪು ಚುಕ್ಕಿಯ ಆತಂಕ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಪ್ಪಿಸಿಕೊಳ್ಳಲು ಬಿಜೆಪಿ ಎಚ್ಚರಿಕೆ. ಹಾಸನ ಅಶ್ಲೀಲ ಕೇಸ್ ದಳ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪ. ಇವತ್ತು ಗುಜರಾತ್ ಟೈಟನ್ಸ್ ವಿರುದ್ಧ RCB ಸೆಣಸಾಟ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿರುವ RCB ಪ್ಲೇ ಆಫ್ ಪ್ರವೇಶ ಮಾಡಬೇಕು ಎಂದರೆ ಇವತ್ತು ಗೆಲುವು ಅನಿವಾರ್ಯ. ಆಗಾಗ ಮೇಕಪ್ ಮಾಡಿಸಿಕೊಳ್ಳಲು ಬರುವಾಗ ಇಬ್ಬರು ಪರಿಚಿತರು. ಯುವತಿಯನ್ನು ಬ್ಯೂಟಿಷಿಯನ್ ಮಹಿಳೆ ಹೇಗೆ ಕೆಡ್ಡಾಕಿ ಕೆಡವಿದಳು. ತನ್ನ ಗಂಡನಿಂದಲೇ ಯುವತಿ ಮೇಲೆ ಅತ್ಯಾಚಾರ ಮಾಡಿಸಿದ ಮಹಿಳೆ. ಪ್ರಿಯತಮೆಯ ಗಂಡನನ್ನೇ ಕೊಲೆ ಮಾಡಿದಲೆಂದು ಕಳುಹಿಸಿದಳು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿರುವ ಮಗಳು. ಬಾಂಬ್ ಸ್ಫೋಟಗೊಂಡಾಗ ಪ್ರಿಯತಮೆ ಎಲ್ಲಿ ಹೋಗಿದ್ದಳು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಗುಂಡಿಟ್ಟು ಕೊಲ್ಲಬೇಕು ಎಂದು ಜಮೀರ್ ಅಹಮದ್. 7ನೇ ತಾರೀಕಿನಿಂದ ರಾಜ್ಯಾದ್ಯಂತ 2ನೇ ಹಂತದ ಮತದಾನ. ಭರ್ಜರಿ ಪ್ರಚಾರದಲ್ಲಿ ತೊಡಗಿರೋ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳು. ಇಷ್ಟು ದಿನ ಮಳೆ ಬಂದರೂ ಸಾಕು ಅಂತ ಕಾಯ್ತಿದ್ದ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಗುಡುಗು ಸಿಡಿಲು ಜೊತೆ ಮಳೆಯ ದರ್ಶನ. ರಸ್ತೆಯಲ್ಲಿ ಚರಂಡಿ ನೀರು. ಧರೆಗುರುಳಿದ ಬೃಹತ್ ಮರ. ಪವರ್ ಕಟ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ್ ನ್ಯೂಸ್. ಭರವಸೆ ಬದುಕಿನ ವಿಜಯ.